ಓಂ ಶ್ರೀಕಂಠೇಶ್ವರಾಯ ನಮಃ. ನಾವು ಶಿವರಾತ್ರಿಯ ಪ್ರಯುಕ್ತ ಮಹಾಶಿವರಾತ್ರಿ ವಿಶೇಷವಾದ ಶಿವರಾತ್ರಿ ಆಗಿರುತ್ತೆ. ಶಿವನ ಲಹರಿಗಳು ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ವೈಜ್ಞಾನಿಕವಾಗಿ ತಗೊಳ್ಳೋಕೆ ಹೋದಾಗ ಈ ಒಂದು ಶಿವರಾತ್ರಿಯ ದಿನ ಉಪವಾಸ ಇರ್ತಕ್ಕಂಥದ್ದಾಗ್ಬೋದು, ಪೂಜೆಗಳು ಮಾಡ್ತಕ್ಕಂಥದ್ದು, ಅಭಿಷೇಕ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಜಾಗರಣೆ ಇರ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ತತ್ವಗಳಿದೆ. ಎಲ್ಲವೂ ಕೂಡ ನಮ್ಮ ಜೀವನದ ಒಂದು ಜೀವನವನ್ನು ಪುಷ್ಟೀಕರಿಸ್ತಕ್ಕಂಥ ವಿಷಯಗಳು ಕೂಡ ಆಗಿರುತ್ತೆ. ಇಂದು ಪ್ರಮುಖವಾಗಿ ಜಾಗರಣೆಯ ಮಹತ್ವ. ಜಾಗರಣೆ ಅಂದರೆ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಯಾವುದಕ್ಕೆ ಜಾಗೃತಿ ಮೂಡಿಸ್ತಕ್ಕಂಥದ್ದು? ನಮ್ಮ ದೇಹಕ್ಕೆ, ನಮ್ಮ ಕರ್ಮ ಫಲಗಳಿಗಿರ್ಬೋದು, ನಮ್ಮ ಕಷ್ಟಗಳಿಗಿರ್ಬೋದು. ನಾವೀಗಾಗಲೇ ಏನೋ ತಪ್ಪು ಮಾಡ್ತಾ ಇದ್ದೀವಿ, ಅಥವಾ ನಾವು ಶ್ರಮಿಸ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ದೈವಾನುಗ್ರಹ ಕಡಿಮೆ ಇರುತ್ತೆ, ಆದರೆ ಗ್ರಹಕಾಟ ಇರ್ತಕ್ಕಂಥದ್ದಾಗ್ಬೋದು. ಇದೆಲ್ಲವೂ ಕೂಡ ಹೋಗಲಾಡಿಸೋದಕ್ಕೆ ಬಹಳ ನಮ್ಮ ಈ ಹಿರಿಯರಾಗ್ಬೋದು, ಋಷಿ ಮುನಿಗಳಾಗ್ಬೋದು, ಮಹಾಶಿವರಾತ್ರಿಗೆ ಅದರದೇ ಆದ ಒಂದು ಕಥೆಗಳಿರ್ತಕ್ಕಂಥದ್ದು. ಸಮುದ್ರ ಮಥನ ಕಾಲದಲ್ಲಿ ಆಲಾಹಲವನ್ನು ಕುಡಿದಿರ್ತಕ್ಕಂಥ ಶಿವ ಆಗ್ಬೋದು, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪರೀಕ್ಷೆ ನಡೆದು ಶಿವ ಆದಿ ಅಂತ್ಯವನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿ, ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಶಿವ ಬಿಟ್ಟು ವಿಷ್ಣು ಮತ್ತು ಬ್ರಹ್ಮ ಯಾರು ನಿಮ್ಮಿಬ್ಬರಲ್ಲಿ ಆದಿ ಅಂತ್ಯವನ್ನು ನೋಡ್ಕೊಂಡು ಬರ್ತಾರೋ ಅವರೇ ದೊಡ್ಡವರು ಅಂತಕ್ಕಂತಹ ಎಲ್ಲೋ ಒಂದು ಕಡೆ ಆ ಮಾತುಕತೆ ನಡೆದಿರ್ತಕ್ಕಂಥ ದಿನ ಕೂಡ ಇದಾಗಿರ್ತಕ್ಕಂಥದ್ದು. ಇದರ ದಿನ ಈ ದಿನ ನಾವು ಜಾಗರಣೆಯನ್ನು ಯಾಕೆ ಆಚರಣೆ ಮಾಡಬೇಕು, ಇದರಿಂದ ಏನು ಲಾಭ, ಜಾಗರಣೆಯ ಮಹತ್ವ ಏನಿರ್ತೈತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿರುತ್ತೆ. ಜಾಗರಣೆ ಅಂದರೆ ಜಾಗೃತಿ, ಜಾಗರಣೆ ಅಂದರೆ ನಿದ್ದೆ ಇಲ್ಲದೆ ಇರ್ತಕ್ಕಂಥದ್ದು. ನಾವು 4 ಯಾಮಗಳು ಅಂತ ಏನು ಕರಿತೀವಿ, ಆವತ್ತಿನ ದಿವಸ ಮಹಾಶಿವರಾತ್ರಿಯ ದಿನ 4 ಯಾಮಗಳು, 6ರಿಂದ ಗೋಧೂಳಿಯ 6ರಿಂದ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಮುಗಿದಂತಹ ಸಂದರ್ಭ 6ರ ತನಕ, ಅಂದರೆ 6ರಿಂದ 9 ಒಂದು ಯಾಮ ಅಂತ ಕರಿತೀವಿ. ಹಾಗೆಯೇ 3 ಅವರ್ಗೆ ಒಂದು ಯಾಮ, 6ರಿಂದ 9, 9ರಿಂದ 12, 12ರಿಂದ 3, ಮತ್ತು 3ರಿಂದ 6. ಈ ಸಮಯದಲ್ಲಿ ಜಾಗರಣೆ ಇರ್ತಕ್ಕಂಥದ್ದು, ನಿದ್ದೆ ಕೆಟ್ಟು ಇರ್ತಕ್ಕಂಥದ್ದು, ನಿದ್ದೆ ಮಾಡದೇ ಇರ್ತಕ್ಕಂಥದ್ದು. ಜಾಗೃತಿ, ನಿದ್ದೆ ಮಾಡಿದಾಗ ನಮಗೆಲ್ಲೋ ಒಂದು ಕಡೆ ತಮೋ ಗುಣಗಳು ಬಂದುಬಿಡುತ್ತೆ. ನಿದ್ದೆಯಿಂದ ಎತ್ತರೆ ಜಾಗೃತಿಯಾಗಿರ್ತೀವಿ. ಮಾಘ ಮಾಸದ ಈ ಶುಕ್ಲ ಪಕ್ಷದ ಚತುರ್ದಶಿ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ನಾವು ಮಹಾಶಿವರಾತ್ರಿ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಏನು? ಶಿವಪೂಜೆ ಮಾಡ್ಕೊಳ್ತೀವಿ, ಜಾಗರಣೆ ಮಾಡ್ಕೊಳ್ತೀವಿ, ಉಪವಾಸ ಮಾಡಿ. ಶಿವಪೂಜೆ, ಜಾಗರಣೆ, ಉಪವಾಸ. ಅದರಲ್ಲಿ ಜಾಗರಣೆಯಿಂದ ಎಷ್ಟು ಲಾಭ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಈ ಜಾಗರಣೆಯನ್ನು ಏನು ಮಾಡ್ತಾಯಿದ್ರು ಹಿಂದೆ ಕೆಲವರು ನಾವು ನೋಡಿದಾಗ, ಸಿನಿಮಾ ನೋಡ್ಕೊಂಡಿರೋದು, ಕೇರಮ್ ಆಡೋದು, ಆಟಗಳಾಡ್ಕೊಂಡಾಗ ಅದು ಜಾಗರಣೆ ಅಲ್ಲ. ಹಗಲೆಲ್ಲ ನಿದ್ದೆ ಮಾಡಿ ರಾತ್ರಿ ಜಾಗರಣೆ ಇರ್ತೀನಿ ಅಂತ ಶಿವರಾತ್ರಿ ದಿನ ಹಗಲು ನಿದ್ದೆ ಮಾಡಿ ರಾತ್ರಿ ಜಾಗರಣೆ ಆದರೂ ಜಾಗರಣೆ ಅಲ್ಲ. ಧನಾತ್ಮಕ ಲಹರಿಗಳು ಬರಲ್ಲ. ಬೆಳಗಿನ ಸೂರ್ಯೋದಯದಿಂದ ಮುಂದಿನ ದಿನ ಸೂರ್ಯೋದಯದ ತನಕ ನಾವು ನಿದ್ದೆ ಮಾಡದೇ ಇರ್ತಕ್ಕಂಥದ್ದನ್ನೇ ನಾವು ಜಾಗರಣೆ ಅಂತ ಕರಿತೀವಿ. ಯಾವುದೇ ಐಷಾರಾಮಿ ಮನರಂಜನಾ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥದ್ದಲ್ಲ. ಜಪ ಮಾಡುವ ಮುಖೇನ, ಭಗವಂತನ ಸ್ಮರಣೆ ಮಾಡುವ ಮುಖೇನ, ದೇವರ ಲೀಲೆಗಳನ್ನು ತಿಳ್ಕೊಳ್ಳೋ ಮುಖೇನ, ಹರಿಕಥೆಗಳಲ್ಲಿ ಭಾಗಿಯಾಗುವ ಮುಖೇನ, ಹಾಗೆಯೇ ತೀರ್ಥಕ್ಷೇತ್ರಗಳಲ್ಲಿದ್ದರೆ ಅಲ್ಲಿ ಎದ್ದು ಆ ಕ್ಷೇತ್ರಗಳಲ್ಲಿ ನಿದ್ದೆ ಮಾಡದೇ ಇರತಕ್ಕಂಥ ಅದನ್ನೇ ನಾವು ಜಾಗರಣೆ ಅಂತೀವಿ. ಇಲ್ಲಿ ಶ್ರದ್ಧೆ ಮುಖ್ಯ, ಭಕ್ತಿ ಮುಖ್ಯ. ಶ್ರದ್ಧೆ ಭಕ್ತಿಯಿಂದ ಯಾರು ಜಾಗರಣೆ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲ ಸಿಗುತ್ತೆ. ಇನ್ನು ಜಾಗರಣೆ ಇರಬೇಕಾದ್ರೆ ನಾವು ಅಭಿಷೇಕಗಳು ಮಾಡೋದು, ಒಂದು ಶಿವಲಿಂಗ ಇಟ್ಕೊಂಡು ಜಲಾಭಿಷೇಕ, ಹಾಗೆಯೇ ಹಾಲಿನ ಅಭಿಷೇಕ ಆಗ್ಬೋದು, ಬಿಲ್ವ ಪತ್ರೆ ಇದಾಗ್ಬೋದು, ಪಂಚಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದಿದ್ದೆ ಆದರೆ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ ಇದನ್ನು ಹೇಳ್ಕೊಂಡಾಗ ನಮ್ಮ ದೇಹದಲ್ಲಿ ಧನಾತ್ಮಕ ಲಹರಿಗಳು ಕೂಡ ಬರುತ್ತೆ. ಅದರಿಂದ ಬಹಳಷ್ಟು ತುಂಬಾ ಒಳ್ಳೆಯದಾಗುತ್ತೆ. ಆ ಜಾಗರಣೆ ಇರ್ತಕ್ಕಂಥ ಬೆಳಗಿನಿಂದ ಮುಂದಿನ ದಿನ ಸೂರ್ಯೋದಯ ತನಕ ನಾವೇನು ಮಾಡ್ಬೋದು? ಪೂಜೆ ಮಾಡೋದು, ಜಪ ಮಾಡೋದು, ಹವನಗಳು ಮಾಡೋದು, ಹೋಮಗಳು ಮಾಡೋದು, ಯಥಾವಿಧಿ, ಯದ್ಭಾವಂ ತದ್ಭವತಿ, ಯಥಾಶಕ್ತಿಯಾಗಿ ಮಾಡಿಕೊಂಡಾಗ ನಾವು ಈ ರಾತ್ರಿ ಏನಿದೆ ಇದು ತಮೋಗುಣದ ರಾತ್ರಿ, ವಿಷಕಾರಿ ಅಥವಾ ಕೆಟ್ಟದ್ದು ಆ ಸಂದರ್ಭ ನಮಗೆ ನಮ್ಮ ದೇಹದಲ್ಲಿ ಧನಾತ್ಮಕ ಶಕ್ತಿಗಳನ್ನು ವೃದ್ಧಿಸ್ಕೊಳ್ಳೋಕ್ಕೆ ಜಾಗರಣೆ ಬಹಳ ಮಹತ್ವವನ್ನು ಕೂಡ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅದರ ಜೊತೆಗೆ ಅಮಂಗಲ ದೂರ ಆಗಿ ಮಂಗಲತೆ ನಮಗೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ಬಹಳ ವಿಶೇಷವಾಗಿರುತ್ತೆ. ನಾನು ಸ್ವಲ್ಪ ಹೊತ್ತಿರ್ತೀನಿ, 2 ಅವರ್ ಇರ್ತೀನಿ, 3 ಅವರ್ ಇರ್ತೀನಿ, ತೊಂದರೆ ಇಲ್ಲ. ರಾತ್ರಿಯ ಯಾಮಗಳು ಅಂತ ಕರಿತೀವಿ. ಪ್ರಥಮ ಯಾಮ, ದ್ವಿತೀಯ ಯಾಮ ಇರೋರು ಕೂಡ ಇರಬಹುದು. ತೃತೀಯ ಮತ್ತು ಚತುರ್ಥ ರೋಗಿಗಳಿರ್ಬೋದು, ಅಶಕ್ತರಿರ್ಬೋದು, ವೃದ್ಧರಿರ್ಬೋದು. ಅವರಿಗೆ ನಾವು ಇದೆಲ್ಲ ಕಟ್ಟುಪಾಡು ಹೇಳೋಕ್ಕಾಗಲ್ಲ. ಅವರು ಎಷ್ಟು ಹೊತ್ತು ಸ್ವಲ್ಪ ಹೊತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಜಪ ಮಾಡಿಕೊಂಡು ಆ ರಾತ್ರಿ 6ರಿಂದ ಇರ್ತಾರೋ ಅವ್ರಿಗೂ ಕೂಡ ಶುಭ ಆಗುತ್ತೆ. ಹಾಗಾಗಿ ಜಾಗರಣೆ ಬಹಳ ವಿಶೇಷವಾದ ಮಹತ್ವವನ್ನು
ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷ ಪ್ರಕ್ರಿಯೆ ಕೂಡ ಆಗಿರ್ತಕ್ಕಂಥದ್ದಾಗಿದ್ದು ನೇರ ಶಿವನ ಕೃಪೆಗೆ ಪಾತ್ರರಾಗ್ತಕ್ಕಂಥ ಒಂದು ವಿಶೇಷ ಸಂದರ್ಭ ಕೂಡ ಮಹಾಶಿವರಾತ್ರಿ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು.